ಆಂಧ್ರ ಮೂಲದ ಕಳ್ಳಿಯರ ಗ್ಯಾಂಗ್ ಬಿಎಂಟಿಸಿ ಬಸ್ನಲ್ಲಿ ಕಳ್ಳಾಟ ಆಡಿ ಲಾಕ್ ಆಗಿದೆ. ವಿಜಯಪುರಕ್ಕೆ ಹೋಗ್ತಿದ್ದ ಬಸ್ ಹತ್ತಿದ್ದ 4 ಮಹಿಳೆಯರು ಮಗು ಜೊತೆ ಬಸ್ ಹತ್ತಿದ್ರು. ಮಗುವನ್ನೇ ಮುಂದಿಟ್ಟುಕೊಂಡು ಪ್ರಯಾಣಿಕರ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡಿದ್ರು. ಇದನ್ನ ಲೇಡಿ ಕಂಡಕ್ಟರ್ ಗಮನಿಸಿದ್ದು ಡ್ರೈವರ್ಗೆ ವಿಷಯ ತಿಳಿಸಿದ್ದಾರೆ. ಬಳಿಕ ಬಸ್ನ ಡೋರ್ ಲಾಕ್ ಮಾಡಿದ್ದು ಪೊಲೀಸರನ್ನ ಕರೆಸಿ ಚೋರಿಯರನ್ನ ಬಂಧಿಸಿದ್ದಾರೆ. ಮಾರ್ಚ್ 10ರಂದು ಈ ಘಟನೆ ನಡೆದಿತ್ತು. ಪ್ರಯಾಣಿಕರ ಮಾಂಗಲ್ಯ ಸರ, ಒಡವೆ, ಮೊಬೈಲ್ ಅನ್ನ ಚೋರಿಯರು ಎಗರಿಸಿದ್ರು. ವ್ಯಕ್ತಿಯೊಬ್ಬ ಎಣ್ಣೆಗೆ ಹಣ ಬೇಕೆಂದು ಎಟಿಎಂಗೆ ಹೋಗಿ ಎಡವಟ್ ಮಾಡಿಕೊಂಡಿದ್ದಾನೆ. ಜೆಪಿ ನಗರದ ಸೈಯದ್ ಜಮೀಲ್ ಕೆನರಾ ಬ್ಯಾಂಕ್ ಎಟಿಎಂ ಮಷೀನ್ ಒಳಗೆ ಕೈ ಹಾಕಿ ಎಳೆದಾಡಲು ಮುಂದಾಗಿದ್ದಾನೆ. ಸೈರನ್ ಬಂದ ಕೂಡಲೇ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಬಳಿಕ ತಿಲಕನಗರದ ಮತ್ತೊಂದು ಎಟಿಎಂನಲ್ಲಿ ಇದೇ ರೀತಿ ಎಡವಟ್ ಮಾಡಿಕೊಂಡು ಲಾಕ್ ಆಗಿದ್ದಾನೆ. ನಮ್ಮ ಮೆಟ್ರೋ ಕನ್ನಡಿಗರನ್ನ ಟಾರ್ಗೆಟ್ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಬಿಎಂಆರ್ಸಿಎಲ್ ಟ್ರೈನ್ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಹಾಕೋದಕ್ಕೆ 3 ವರ್ಷದ ಅನುಭವ ಕೇಳಿದ್ದು, ರಾಜ್ಯದಲ್ಲಿ 3 ವರ್ಷ ಟ್ರೈನ್ ಓಡಿಸಿದ ಅನುಭವ ಯಾವೊಬ್ಬ ಅಭ್ಯರ್ಥಿಗೂ ಇಲ್ವಂತೆ. ಚೆನ್ನೈ, ಹೈದರಾಬಾದ್ನಲ್ಲಿ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಎನ್ನಲಾಗಿದೆ. ಆದರೆ ನಮ್ಮ ಮೆಟ್ರೋದವರು ಈ ಆರೋಪ ತಳ್ಳಿ ಹಾಕಿದ್ದಾರೆ. ಹೊಸ ಇಟಿಎಂ ಮಷೀನ್ಗಳನ್ನ ಬಾಡಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲು ಟೆಂಡರ್ ಕರೆದಿದ್ದಾರೆ. ಈ ಮಷೀನ್ನಲ್ಲಿ ಗೂಗಲ್ ಪೇ, ಫೋನ್ ಪೇ, ಕ್ರೆಡಿಟ್ ಕಾರ್ಡ್ ಬಳಸಿ ಟಿಕೆಟ್ ಪಡೆದುಕೊಳ್ಳಬಹುದಂತೆ. ಬಸ್ನಲ್ಲಿ ಟಿಕೆಟ್ ಕೊಡ್ತಿರುವಾಗಲೇ ಮಷೀನ್ಗಳು ಹ್ಯಾಂಗ್ ಆಗ್ತಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ.